ಅಣ್ಣ ಅವರ ಕನಸಿನ ಮನೆ, ದೊಡ್ಡಗಾಜನೂರಿನ ಅಣ್ಣ ಅವರ ಕನಸಿನ ಮನೆ, ಆಸೆ ಪಟ್ಟು ಕಟ್ಟಿಸ್ಕೊಂಡಂತ ಮನೆಗೆ ನಾನು ನಿಮ್ಮನ್ನ ಕರ್ಕೊಂಡ್ ಬಂದಿದ್ದೀನಿ. ತುಂಬಾ ಜನ ನಿಮ್ಗೆ ಇದನ್ನ ತೋರಿಸಿದ್ದಾರೆ. ನಾನು ನನ್ನ ಕೈಲಾದಷ್ಟು ತೋರಿಸೋಂಥ ಪ್ರಯತ್ನ ಮಾಡ್ತೀನಿ. ಈ ಮನೆ ತೋರಿಸಿ ನಿಮಗೆ ಅಣ್ಣ ಅವರು ಜನಿಸಿದ ಬಾಲ್ಯದ ಮನೆಯನ್ನ ತೋರಿಸಿ, ಆಮೇಲೆ ಅಣ್ಣ ಅವ್ರನ್ನ ದಂತಚೋರ ವೀರಪ್ಪ ಹೇಗೆ ಹಿಡ್ಕೊಂಡು ಹೋದ ಅಂತ ಒಂದೆರಡು ಮಾತುಗಳಲ್ಲಿ ನಿಮ್ಗೆ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಬನ್ನಿ ಹೋಗೋಣ. ನಮಸ್ಕಾರ ಸ್ನೇಹಿತರೆ, ಮೈಸೂರಿನ ಕಥೆಗಳಿಗೆ ಸ್ವಾಗತ ಸುಸ್ವಾಗತ. ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಧರ್ಮಿ. ಕನ್ನಡದ ಕಲಾ ದೇಗುಲ, ಕನ್ನಡದ ಕಲಾ ಸರಸ್ವತಿ ವಾಸವಾಗಿದ್ದಂಥ ಮನೆ, ನಮ್ಮೆಲ್ಲರ ಹೆಮ್ಮೆ. ಶತಶತಮಾನಗಳು ಉರುಳಿದರು ಇನ್ನು ಮುಂದಕ್ಕೂ ಯಾವತ್ತು ನಾವು ಮರೆಯಲಾಗದಂಥ ಸೂರ್ಯಚಂದ್ರ ಇರೋವರೆಗೂ ನೆನಪಿಟ್ಕೋಬಹುದಂಥ ಏಕೈಕ ಹೆಸರು ಕನ್ನಡದ ವರನಟ, ಗಾನ ಗಂಧರ್ವ, ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರು ಜನಿಸಿದಂಥ ಮನೆ, ದೊಡ್ಡಗಾಜನೂರಿನ ಜನಿಸಿದಂಥ ಮನೆಗೆ ನಾನು ನಿಮ್ಮನ್ನು ಕರ್ಕೊಂಬಂದಿದ್ದೀನಿ. ಒಳಗಡೆ ಬನ್ನಿ, ತೋರಿಸ್ತೀನಿ ಏನಿದೆ ಅಂತ. ನೋಡುವ ಸೌಭಾಗ್ಯ ನಿಮ್ಮದಾಗ್ಲಿ. ಬನ್ನಿ. ಎರಡೂವರೆ ಅಂಕಣದ ಮನೆ ಕಣ್ರಿ ಇದು. ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯನವರು, ಅಣ್ಣವರು ಮತ್ತು ಪಾರ್ವತಮ್ಮನವರು, ಅವರ ತಂದೆ ತಾಯಿಯರಾದಂಥ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯನವರು ಮತ್ತು ಲಕ್ಷ್ಮಮ್ಮನವರು. ಇವರು ದೊಡ್ಡಗಾಜನೂರಿನವರು. ಅಣ್ಣ ಅವ್ರ ತಾಯಿ ಏನಿದಾರಲ್ಲ ಅವರು ದೊಡ್ಡಗಾಜನೂರಿನವರು. ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯನವರು ಸಿಂಗಾನಲ್ಲೂರಿನವರು. ಇಲ್ಲಿ ಒಂದು ಹೆಣ್ಣಿದೆ ಅಂತ ಮದುವೆಗೆ ಬಂದಾಗ ಇವರನ್ನ ನೋಡಿ ಮದುವೆ ಆಗಿ ಇಲ್ಲೇ ಸೆಟ್ಲ್ ಆಗೋದು. ಮನೆ ಅಳಿಯನಾಗಿ ಬಂದರು. ಸಿಂಗಾನಲ್ಲೂರಿಂದ ದೊಡ್ಡಗಾಜನೂರಿಗೆ ಮನೆ ಅಳಿಯನಾಗಿ ಬಂದ್ಬಿಟ್ರು ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯನವರು. ಇವರಿಬ್ರು ಸೇರ್ಕೊಂಡು ಇಲ್ಲಿ ಸಂಸಾರ ಶುರು ಮಾಡಿದ್ರು. ಕನ್ನಡ ಕಲಾ ರತ್ನ ಒಂದು ಶುಭ ಗಳಿಗೆಯಲ್ಲಿ ಜನಿಸಿದಂಥ ಮನೆ ರೀ ನೋಡ್ರಿ. ಎಂಥ ಖುಷಿ, ಎಂಥ ರೋಮಾಂಚನ. ಅಣ್ಣ ಅವರು ಇಲ್ಲಿ ಅಂಬೆಗಾಲಿಟ್ಟು ಆಡಿ ಓಡಾಡಿ ಬೆಳೆದಂಥ ಮನೆ ರೀ ಇದು ನೋಡ್ರಿ. ಎಂಥ ಒಂದು ಸುಂದರವಾದಂಥ, ನೋಡಿ ಇಲ್ಲಿ ಭಕ್ತ ಅಂಬರೀಷ ನಾವೆಲ್ಲ ಮಿಸ್ ಮಾಡ್ಕೊಂಡಂಥ ಚಿತ್ರ. ನಮ್ಮ ಕಣ್ಣುಗಳಿಗೆ ಹಬ್ಬವಾಗಬಹುದಾದಂಥ ಮತ್ತೊಂದು ಚಿತ್ರ ಭಕ್ತ ಅಂಬರೀಷ ನಾವು ಮಿಸ್ ಮಾಡ್ಕೊಂಡ್ವಿ ನೋಡ್ರಿ. ಇಲ್ಲಿ ಪುಟ್ಟದಾದಂಥ ಒಂದು ದೇವ್ರ ಮನೆ. ಬನ್ನಿ, ಇಲ್ಲಿ ಒಳಕಲ್ಲು, ಇಲ್ಲಿ ಮಸಾಲೆ ರುಬ್ಬ ಒಳಕಲ್ಲು, ಇಲ್ಲಿ ಅಡುಗೆ, ಇಲ್ಲಿ ಸ್ನಾನ ಕಣ್ರಿ. ಇಲ್ಲೇ ಸ್ನಾನ, ಅಲ್ಲಿ ಅಡುಗೆ, ಇಲ್ಲಿ ಸ್ನಾನ ನೋಡ್ರಿ. ಪುಟ್ಟ ಮನೆ, ಪುಟ್ಟ ಸಂಸಾರ ಎಷ್ಟು ಸೊಗಸಾಗಿತ್ತು ನೋಡ್ರಿ, ಎಷ್ಟು ಸೊಗಸಾದ. ಅದಕ್ಕೆ ಅಣ್ಣವರು ಪದೇ ಪದೇ ಬಂದು ಇಲ್ಲಿ ಗಾಜನೂರಲ್ಲಿ ಉಳ್ಕೊಂಡು ಆರಾಮಾಗಿ ಒಂದು ಪಂಚೆನೂ ಒಂದು ಶರ್ಟು ಹಾಕೊಂಡು ಓಡಾಡ್ಕೊಂಡು ಸಾಮಾನ್ಯ ಹಳ್ಳಿಗನಂತೆ ಮೇರು ನಟ, ಜಗತ್ತಿನಾದ್ಯಂತ ಜನ ಅವರನ್ನು ಆರಾಧಿಸಿ ಪೂಜಿಸುವಂಥ ನಟ, ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಬದುಕಿದ ಸೋಜಿಗದ ಪರಿ ಈ ಮನೆಯೇ ಅಲ್ವೇನ್ರಿ ನೋಡ್ರಿ. ನೋಡ್ರಿ, ಇವರು ನಮ್ಮ ಜೊತೆಗಿರ್ಬೇಕಿತ್ತು. ಅಣ್ಣ ಅವರ ಪ್ರತಿರೂಪ ನಮ್ಮ ಅಪ್ಪು ಅವರು. ಸ್ನೇಹಿತರೆ, ನಿಮಗೆ ನಾನು ಕರ್ನಾಟಕ ರತ್ನ ಜನಿಸಿದ ಮನೆಯನ್ನ ನಾನು ನಿಮ್ಗೆ ತೋರಿಸಿದ್ದೀನಿ. ನಾಡ ಹೆಂಚಿನ ಶತಮಾನಗಳ ಹಿಂದಿನ ಮನೆಯನ್ನ ನಾನು ನಿಮ್ಗೆ ತೋರಿಸಿದ್ದೀನಿ. ಅಲ್ಲಿ ಹುಟ್ಟಿ ಬೆಳೆದು ತಮ್ಮ ಬಾಲ್ಯವನ್ನೆಲ್ಲ ಈ ದೊಡ್ಡಗಾಜನೂರಲ್ಲಿ ಕಳೆದಂಥ ಡಾಕ್ಟರ್ ರಾಜ್ಕುಮಾರ್ ಅವರು ಮುಂದೆ ರಂಗಭೂಮಿ ಕಲಾವಿದರಾದ್ರು, ಸಿನಿಮಾ ಕಲಾವಿದರಾದ್ರು, ತುಂಬ ಪೀಕಿಗೆ ಹೋದ್ರಲ್ಲ. ಆಗ ಇಲ್ಲೊಂದು ಮನೆ ಕಟ್ಟಿದ್ರು. ಈ ಒಳಗಡೆ ಇಲ್ಲೊಂದು ಮನೆ ಕಟ್ಟಿದ್ದಿಲ್ಲೊಂದು ಮನೆ ಇತ್ತು. ಈ ಮನೆಯಿಂದನೇ ಕ್ರೂರಿ ವೀರಪ್ಪನು ಅಣ್ಣ ಅವರನ್ನ ಅಪಹರಣ ಮಾಡಿಸಿ ಕರ್ಕೊಂಡೋದ. ಎಲ್ಲೋ ಧರ್ಮಿ, ಬಾಳೆ ತೋಟ ಇದೆಯಲ್ಲೋ ಮನೆಯಲ್ಲಿ ಅಂತ ನೀವು ಕೇಳ್ಬೋದು. ಅಣ್ಣ ಅವರನ್ನ ಅಪಹರಿಸಿದಂಥ ಮನೆ ಅಂತ ಆ ನೋವನ್ನು ತಡೆಯಲಾಗದಂಥ ಡಾಕ್ಟರ್ ಪಾರ್ವತಮ್ಮ ರಾಜ್ಕುಮಾರ್ ಅವರು, ಅಣ್ಣವರ ಧರ್ಮಪತ್ನಿ, ಆ ಮನೆಯನ್ನು ಕೆಡವಿಸ್ಬಿಟ್ಟು ಅಲ್ಲಿ ತೋಟ ಮಾಡಿಬಿಟ್ರು. ಹಾಗಾಗಿ ಈಗ ಆ ಮನೆ ಇಲ್ಲ. ಅದನ್ನ ನೋಡಿದಾಗಲೆಲ್ಲ ನನಗೆ ಆ ಕಹಿ ಘಟನೆ ನೆನಪಿಗೆ ಬರುತ್ತೆ ಅಂತ ಹೇಳಿ ಅದನ್ನ ಆ ಮನೆ ಕೆಡಿಸಿ ತೋಟ ಮಾಡಿದ್ರು. ಹಾಗಾಗಿ ಈ ತೋಟ ಇದ್ದಂಥ ಜಾಗದಲ್ಲಿ ಒಂದು ಮಂಗಳೂರು ಹೆಂಚಿನ ಮನೆ ಇತ್ತು. ಆ ಮನೆಯಿಂದ ಅಣ್ಣ ಅವರಿಂದ ಅವನು ಕರ್ಕೊಂಡು ಇದೇ ನೋಡಿ, ನೀವು ನೋಡ್ತಾ ಇದ್ದೀರಲ್ಲ, ಇದೇ ಸೇತುವೆ ಇದು. ಇಲ್ಲಿ ಓಡಾಡೋದಕ್ಕೆ ಹಾಕಿದಂಥ ಸೇತುವೆ ಇದು. ಕೆಳಗಡೆ ನೀರು ಹರಿಯುತ್ತೆ ಅಂತೇಳಿ ಇಲ್ಲಿಂದ ಆ ಕಡೆ ಹೋಗೋದಕ್ಕೆ ಅಂತಾನೆ ಇದ್ರು. ಅಣ್ಣ ಅವ್ರು ಹಿಂಗೆ ಕೈ ಕಟ್ಕೊಂಡು ಪಂಚೆನ ಉಟ್ಕೊಂಡು ಇಲ್ಲಿಂದ ನಡ್ಕೊಂಡು ಹೋದ್ರು ಅಣ್ಣ ಅವರು. ಅಕ್ಕಪಕ್ಕದಲ್ಲಿ ಸೇತುಕುಳಿ ಗೋವಿಂದ ಮತ್ತು ವೀರಪ್ಪ ಇಬ್ರು ಅವರನ್ನ ಕರ್ಕೊಂಡು ಹೋದ್ರು.
ಇದೇ ರಸ್ತೆ ಸ್ನೇಹಿತರೆ. ಅದು ಎಂಥ ದುರಂತಮಯವಾದಂಥ ರಸ್ತೆ ನಾನು ನಿಮಗೆ ತೋರಿಸ್ದೆ. ಈಗ ಇಲ್ಲಿಂದ ಹೋದವರು ಎಲ್ಲಿಗೆ ಹೋದ್ರು, ಇಲ್ಲಿಂದ ಹೋದವರು ಅದನ್ನು ತೋರಿಸ್ತೀನಿ ಬನ್ನಿ. ಇದೇ ತಾಳವಾಡಿಯ ಮುಖ್ಯ ಜಂಕ್ಷನ್. ಈಗ ನನ್ನ ಬಲಗಡೆ ಕಾಣ್ತಾ ಇದೆಯಲ್ಲ ಅಂಗಡಿಗಳು, ಆ ಅಂಗಡಿಗಳಲ್ಲಿ ಮುಂಚೆ ಒಂದು ಕಿರಾಣಿ ಅಂಗಡಿನೂ ಇತ್ತು, ಪಕ್ಕದಲ್ಲಿ ಒಂದು ಟೆಲಿಫೋನ್ ಬೂತ್ ಇತ್ತು, ಕಾಯಿನ್ ಬೂತು. ಆಗಿನ್ನೂ ಮೊಬೈಲ್ ಫೋನ್ಗಳು ಅಷ್ಟು ಪರಿಚಿತವಲ್ಲದ ಕಾಲ. ಅಲ್ಲಿಗೆ ದೊಡ್ಡಗಾಜನೂರಿಂದ ಒಬ್ಬ ಬಂದು ಸಿಕ್ಕಾಪಟ್ಟೆ ಸಾಮಾನುಗಳು ತಗೋತಾ ಇರ್ತಾನೆ. ಆಗ ಅಂಗಡಿ ಅವ್ನು ಕೇಳ್ತೇನೆ, ಅಪ್ಪ ಇವತ್ತು ಇಷ್ಟೊಂದು ಸಾಮಾನು ತಗೋತಾ ಇದೆಯಲ್ಲ, ಏನು ವಿಶೇಷ ಅಂತ ಕೇಳಿದಾಗ ಅವನು ಹೇಳ್ತಾನೆ, ಯಜಮಾನ್ರು ಬಂದಿದ್ದಾರೆ. ಇಷ್ಟೇ ಅವನು ಹೇಳೋದು. ಸಾಮಾನು ತಗೊಂಡು ಹೋದ್ಮೇಲೆ ಮತ್ತೊಬ್ಬ ಕಾಯಿನ್ ಬೂತಲ್ಲಿ ಬಂದು ಕಾಯಿನ್ ಬೂತಿಂದ ಯಾರಿಗೋ ಫೋನ್ ಮಾಡಿ ಹೇಳ್ತಾನೆ, ಮಾಪಿಳ್ಳೆ ಒಂದಿರ್ ಕಾರು. ಇದೇ ಡೈಲಾಗ್, ಮಾಪಿಳ್ಳೆ ಒಂದಿರ್ ಕಾರು ಅಂತ ತಮಿಳಿನಲ್ಲಿ ಹೇಳ್ತಾನೆ. ಬೆಳಗ್ಗೆ 7:15 ಈ ಪ್ರಸಂಗ, ಈ ಘಟನೆ ಇಲ್ಲಿ ನಡೆಯುತ್ತೆ. ಸಂಜೆ 7:15 ವೀರಪ್ಪ ಮತ್ತು ಸಂಗಡಿಗರು ಅವ್ರ ಮನೆಯಲ್ಲಿ ಮೆಳೆಯ ಹಿಂದೆ ಕಾಯ್ಕೊಂಡು ಕೂತಿರ್ತಾರೆ. ಅರ್ಥ ಆಯ್ತಾ? ವೀರಪ್ಪನ ನೆಟ್ವರ್ಕು ಎಷ್ಟು ತೀಕ್ಷ್ಣವಾಗಿತ್ತು ಅಂತಲ್ಲ ಅರ್ಥ ಆಯ್ತಲ್ಲ. ಪ್ರತಿ ಒಂದು ಚಲನವಲನವನ್ನ ತಿಂಗಳಾನುಗಟ್ಟಲೆ ಅಭ್ಯಾಸ ಮಾಡಿ ಹಿಡಿದಂಥದ್ದು ವೀರಪ್ಪನ್. ಅತ್ಯಂತ ಪ್ರಶಸ್ತವಾದಂಥ ಬೇಟೆಯನ್ನು ಆಡ್ದ. ಅವನ ಜೀವಮಾನದ ಬೆಲೆ ಕಟ್ಟಲಾಗದ ಬೇಟೆಯನ್ನು ಆಡೋದಕ್ಕೆ ಅವನು ತಿಂಗಳಾನುಗಟ್ಟಲೆ ಎಕ್ಸಸೈಸ್ ಮಾಡಿದ್ದಾನೆ. ಅದರಲ್ಲಿ ಈ ಒಂದು ಘಟನೆನೂ ಸಾಕ್ಷಿ. ಭೀಮನಮಾವಾಸ್ಯೆ ದಿನ ಬೆಳಗ್ಗೆ ಹಬ್ಬ ಮಾಡೋದಕ್ಕಾಗಿ ಅವರು ಬೇಗ ಸಾಮಾನುಗಳನ್ನ ತಗೊಂಡು ಹೋಗ್ಬೇಕಾದ್ರೆ ಅದನ್ನ ಹಿಡ್ಕೊಂಡಂತ ಅಂಗಡಿಯವನು ಟಿಪ್ ಕೊಟ್ಟು ಅವನು ಆ ವೀರಪ್ಪನ ಸಹಚರನೊಬ್ಬ ಇಲ್ಲಿಂದ ಕಾಯಿನ್ ಬೂತಲ್ಲಿ ಫೋನ್ ಮಾಡಿ ಮಾಪಿಳ್ಳೆ ಒಂದಿರ್ ಕಾರು ಅನ್ನೋಂಥ ಒಂದು ಮಾತನ್ನ ಹೇಳ್ತಾನೆ. ಅವತ್ತೇ ಸಂಜೆ ನಮ್ಮ ಎದೆ ಒಡೆದು ಹೋಗುವಂತ ಘಟನೆ ನಡೆದು ಹೋಗುತ್ತೆ. ನಡೆದ್ರಲ್ಲ, ಬನ್ನಿ ಮುಂದೆ ಹೋಗೋಣ. ಜುಲೈ 31 ರಾತ್ರಿ ಭೀಮನಮಾವಾಸ್ಯೆ 9:10 ಕರೆಕ್ಟಾಗಿ ನಾಗಪ್ಪ ಮಾರಡಗಿ, ನಾಗೇಶು, ಗೋವಿಂದರಾಜು, ಎಸ್ ಎ ಗೋವಿಂದರಾಜು ಜೊತೆಗೆ ಇನ್ನಿಬ್ರು 5 ಜನ ಈ ಮನೆಯಿಂದ ಬರ್ತಾ ಇರ್ತಾರೆ. ಇನ್ನೂ ಈ ಮನೆ ಫಿನಿಶ್ ಇಲ್ಲ, ಫಿನಿಶಿಂಗ್ ಆಗ್ತಾ ಇರುತ್ತೆ. ಇಲ್ಲಿಂದ ಬರ್ತಾ ಇರ್ತಾರೆ. 9:10 ರಾತ್ರಿ ಕಗ್ಗತ್ತಲು ಅಮಾವಾಸ್ಯೆ. ಇಲ್ಲಿಂದ ನಡ್ಕೊಂಡ್ ಬರ್ತಿರ್ಬೇಕಾದ್ರೆ ಆ ಪಕ್ಕದಲ್ಲಿ ಒಂದು ಮೆಳೆ ಇದೆ. ಆ ಮೆಳೆಯಿಂದ ಬರ್ತಾರೆ ವೀರಪ್ಪನ್ ಮತ್ತು ಸಂಗಡಿಗರು. ಇವ್ರನ್ನ 5 ಜನ ಇಲ್ಲಿ ನೆಲದ ಮೇಲೆ ಕೂರಿಸ್ಬಿಟ್ಟು ಬಂದೂಕ್ ಹಿಡ್ಕೊತಾನೆ. ಅವ್ನು ಕೇಳಿದೊಂದೇ ಪ್ರಶ್ನೆ, ಅಣ್ಣವ್ರು ಆ ಮಂದ್ಲಿದಾರ, ಈ ಮಂದ್ಲಿದಾರ? ಇವ್ರ 5 ಜನ ನಕ್ಬಿಡ್ತಾರೆ. ಅಣ್ಣವ್ರೇ ಬಂದಿಲ್ಲ, ಬಂದಿರೋದು ನಾವು ಅಂತ. ಇವನು ಇನ್ನೊಂದ್ಸಲಿ ಕೇಳ್ತಾನೆ, 5 ಸಲ ಕೇಳ್ತಾನೆ. 5ನೇ ಸಲಿನೂ ಉತ್ತರ ಬರುತ್ತೆ. ಆಗ ವೀರಪ್ಪ ಬಾಯ್ ಬಿಡ್ತಾನೆ, ನನಗೆ ಅಣ್ಣವ್ರು ಯಾವತ್ತು ಬಂದ್ರು, ಎಷ್ಟು ದಿನ ಇರ್ತಾರೆ, ಯಾವತ್ತು ಹೋಗ್ತಾರೆ, ಬೆಳಗ್ಗೆ ಏನು ತಿಂತಾರೆ, ಮಧ್ಯಾಹ್ನ ಏನು ತಿಂತಾರೆ, ರಾತ್ರಿ ಏನು ತಿಂತಾರೆ, ಇವತ್ತು ರಾತ್ರಿ ಏನು ಊಟ ಮಾಡಿದಾರ ನೀವು ಅಂತನೂ ನನಗೆ ಗೊತ್ತು. ಜಾಸ್ತಿ ಡ್ರಾಮಾ ಆಡಬೇಡಿ, ಇಲ್ಲಿದಾರ ಅಲ್ಲಿದಾರ ಹೇಳಿ, ಐ ಹ್ಯಾವ್ ಆಲ್ ದ ಇನ್ಫಾರ್ಮೇಶನ್ ಅಂತ ಹೇಳ್ತಾನೆ. ಬಿಕಾಸ್ ಹಿ ವಾಸ್ ವೆಲ್ ಪ್ರಿಪೇರ್ಡ್ ಫಾರ್ ದ ಬೇಟೆ. ಹಿ ವಾಸ್ ವೆಲ್ ಪ್ರಿಪೇರ್ಡ್. ಆವಾಗ ಇವ್ರಿಗೆ ಗೊತ್ತಾಗೋಗುತ್ತೆ ಇವನ್ನೆಲ್ಲ ತಿಳ್ಕೊಂಡ್ ಬಂದಿದ್ದಾನೆ ಅಂತ. 5 ಜನರಲ್ಲಿ ಒಬ್ರು ಬಾಯ್ ಬಿಟ್ಬಿಡ್ತಾರೆ, ಆ ಮನೇಲಿದ್ದಾರೆ ಅಂತ. ಆ ಮನೆಗೆ ಹೋಗಿ ಇವ್ರನ್ನೆಲ್ಲ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗಂತ ಕಾಲಕ್ಕೆ ಅವನು ಹಿ ವಾಸ್ ವೆಲ್ ಪ್ರಿಪೇರ್ಡ್ ಅಂಡ್ ವೆಲ್ ಅಶ್ಯೂರ್ಡ್ ಅಂತ ಹೇಳೋದಕ್ಕೆ ನಾನು ಹೆಂಗೆ ಅಂತಂದ್ರೆ, ಒಂದು ಕ್ಯಾಸೆಟ್ನ ರೆಡಿ ಮಾಡಿಕೊಂಡು ಕಾಡಿನೊಳಗಡೆ ಟೇಪ್ ರೆಕಾರ್ಡರ್ ತರಿಸಿ ಕ್ಯಾಸೆಟಲ್ಲಿ ರೆಕಾರ್ಡ್ ಮಾಡಿ ತಂದಿರ್ತಾನ್ರಿ. ತಂದು ಅವ್ರ ಮನೆಯವ್ರಿಗೆ ಕೊಡ್ತಾನೆ, ಇದನ್ನ ಸರ್ಕಾರಕ್ಕೆ ತಲುಪಿಸಿ ಅಂತ ಕೊಟ್ಬಿಟ್ಟು ಹೋಗೋಕ್ಕೆ ಅವನು ಕ್ಯಾಸೆಟನ್ನು ರೆಡಿ ಮಾಡ್ಕೊಂಡ್ ಬಂದಿರ್ತಾನೆ. ಅಂದರೆ ಎಷ್ಟು ಶೂರ್ ಆಗಿರ್ತಾನೆ. ಅವನ ಗೂಢಚಾರರು ಈ ಊರಿನಲ್ಲೆಲ್ಲ ಹೇಗೆ ಹರಡ್ಕೊಂಡಿರ್ತಾರೆ. ಇನ್ನೂ ಒಂದು ನನಗೆ ಬಂದ ಮಾಹಿತಿ ಪ್ರಕಾರ, ಅಣ್ಣ ಅವ್ರಿಗೆ ಮನೆ ಕಟ್ಟಿಸ್ಬೇಕಾದ್ರೆ ವೀರಪ್ಪನ ಕಡೆಯ ಸಹಚರರಿಬ್ರು ಗಾರೆ ಕೆಲಸದವರಾಗಿ ಇಲ್ಲಿ ಕೆಲಸ ಮಾಡಿದ್ದಾರೆ. ಅವರು ಪ್ರತಿ ದಿನದ ಪ್ರತಿ ಕ್ಷಣದ ಮಾಹಿತಿಯನ್ನ ವೀರಪ್ಪನ ಕೊಟ್ಟಿದ್ದಾರೆ. ಹಂಗಾಗಿ ಅವನಿಗೆ ಈ ಸ್ಥಳದ, ಈ ಜಾಗದ, ದಿನದ ಇಂಚಿಂಚು ಮಾಹಿತಿ ಗೊತ್ತಾಗೋಗಿದೆ. ಸಾಧ್ಯವೇ ಆಗದಂತ, ತಪ್ಪಿಸಿಕೊಳ್ಳಲು ಸಾಧ್ಯವೇ ಆಗದಂತ ಒಂದು ಅಸಾಧ್ಯವಾದ ಬಲೆಯನ್ನ ಹೆಣೆದು ಕಾಯ್ಕೊಂಡು ಕೂತ್ಬಿಟ್ಟಿದ್ದಾನೆ. ಇದರ ಅರಿವೇ ಇಲ್ಲದಂತ ಕರ್ನಾಟಕ ರತ್ನ ಮುಗ್ಧ ಮಾನವ ಡಾಕ್ಟರ್ ರಾಜ್ಕುಮಾರ್ ಬಂದು ಅವನ ಬಲೆಗೆ ಬಿದ್ದೋಗ್ಬಿಟ್ಟಿದ್ದಾರೆ. ಅರಿವೇ ಇರಲಿಲ್ಲ. ಆದರೆ ನೋಡಿ, ನಮ್ಮ ಇಂಟೆಲಿಜೆನ್ಸ್ಗೆ ಇದರ ಅರಿವಿತ್ತು. ಎಸ್.ಎಂ. ಕೃಷ್ಣ ಅವ್ರು ಚೀಫ್ ಮಿನಿಸ್ಟರ್ ಆಗಿದ್ದ ಕಾಲದಲ್ಲಿ ಇಂಟೆಲಿಜೆನ್ಸ್ ಇತ್ತಲ್ಲ, ಬಹಳ ಶಾರ್ಪ್ ಆಗಿತ್ತು ರೀ. ಅವ್ರಿಗಿದರ ಅರಿವಿತ್ತು. ಅವರು ಇವ್ರ ಮನೆಗೆ ಸುದ್ದಿ ಮುಟ್ಟಿಸಿದ್ದಾರೆ ಸದಾಶಿವನಗರದಲ್ಲಿ, ನೀವು ಹೋಗೋದಕ್ಕೆ ಬೇಡ, ಈಗ ಅಲ್ಲಿ ವೀರಪ್ಪನ ಓಡಾಟ ಜಾಸ್ತಿ ಇದೆ, ನೀವು ಗಾಜನೂರಿಗೆ ಹೋಗಬೇಡಿ ಅಂತ. ಗ್ರಹಚಾರ ಅನ್ನೋದೊಂದು ಇರುತ್ತಲ್ರಿ. ಮಾನವ ಎಷ್ಟು ಮುಂದೆ ಎಷ್ಟರೇ ಅದ್ರ ಮುಂದೆ. ಅಣ್ಣವ್ರು ಅದನ್ನ ಕಿವಿಗೆ ಹಾಕೊಂಡಿಲ್ಲ. ನಾನು ಹೋಗ್ಲೇಬೇಕು ಅಂತ ಬಂದಿದ್ದಾರೆ, ಅನಾಯಾಸವಾಗಿ ಸಿಕ್ಬಿಟ್ಟಿದ್ದಾರೆ. ಇನ್ನೊಂದು ವಿಶೇಷ ಗೊತ್ತಾ, ಅಣ್ಣವ್ರು ಅಣ್ಣವ್ರು ಬಂದ್ರು, ಅಣ್ಣವ್ರು ಹೋದ್ರು ಅಂತ ಅವನಿಗೆ ಮಾಹಿತಿ ಕೊಡ್ತಾ ಇದ್ದವ್ರು ಯಾರು, ಎಲ್ಲಿಂದ ಕೊಡ್ತಾ ಇದ್ರು? ಈ ನಾಡಿನಿಂದ ಇಲ್ಲಿ ದೂರದಲ್ಲಿರುವಂತ ಕಾಡಿಗೆ ಮಾಹಿತಿ ಹೇಗೆ ಹೋಗ್ತಾ ಇತ್ತು?
ಅದಕ್ಕೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಇದೆ. ಅದನ್ನ ತೋರಿಸೋದಕ್ಕೆ ಮುಂಚೆ ನಿಮಗೆ ಅಣ್ಣವ್ರನ್ನ ವೀರಪ್ಪ ಹೇಗೆ ಕರ್ಕೊಂಡು ಹೋದ ಆ ದಾರಿ ತೋರಿಸ್ತೀನಿ, ಬನ್ನಿ. ನೋಡಿ, ಇದೇ ಆ ಮಳೆ. ನಾನು ಹೇಳಿದ್ನಲ್ಲ, ವೀರಪ್ಪ ಬಂದು ಅವ್ನು 6:30 7 ಗಂಟೆಗೆ ಬಂದಿಲ್ಲ, ಔತ್ಕೊಂಡು ಕೂತ್ಬಿಟ್ಟಿದ್ದ. ಇವಾಗಿಷ್ಟು ನಿಮಗೆ ಟ್ರಾಫಿಕ್ಕು ವಾಹನಗಳ ಓಡಾಟ ಕಾಣುತ್ತೆ ರೀ. ಈಗ 20 ವರ್ಷದ ಕೆಳಗೆ ಈ ಥರ ಇರಲಿಲ್ಲ. 20 ಅಲ್ಲ 25 ವರ್ಷ. ಅಣ್ಣವ್ರು ತೀರ್ಕೊಂಡು ಮುಂದಿನ ವರ್ಷಕ್ಕೆಲ್ಲ 20 ವರ್ಷ ಆಗೋಗುತ್ತೆ ರೀ. 20 ವರ್ಷ ತೀರ್ಕೊಂಡೇನೆ, ಅದಕ್ಕೆ 5 ವರ್ಷ ಹಿಂದೆ. 25 ವರ್ಷಗಳ ಕೆಳಗೆ ಈ ಊರು ಹಿಂಗಿರ್ಲಿಲ್ಲ. ಇನ್ನೂ ಕಗ್ಗತ್ತಲ ಖಂಡವೇ, ಕಾಡೇ ಆಗಿತ್ತು. ಇದು ಒಂದು ಮಳೆ. ಇಲ್ಲಿ ಅವನು ಔತ್ಕೊಂಡು ಕೂತಿದ್ದ. 2 hours he waited here for the ಬೇಟೆ. ಇಲ್ಲಿ ಕೂತಿದ್ದಾರೆ. 9:15 ಅವ್ರು ಬರೋದು ನೋಡ್ಕೊಂಡು ಇಲ್ಲಿಂದ ಬಂದು ಹಿಡ್ಕೊಂಡ್ ಬಂದಲ್ಲ ಇದೇ ರೋಡಲ್ಲಿ. ಹೆಂಗ್ ಕರ್ಕೊಂಡು ಹೋದ ಬನ್ನಿ ತೋರಿಸ್ತೀನಿ. ಇದೇ ಕರ್ಕೊಂಡು ಹೋದಂಥ ದಾರಿ. ಇಲ್ಲಿಂದ 1-1.5 ಕಿಲೋಮೀಟರ್ ಹೋಗ್ಬಿಟ್ರೆ ದಟ್ಟವಾದ ಕಾಡು ಶುರುವಾಗೋಗುತ್ತೆ. ದಟ್ಟವಾದ ಕಾಡು. ರಾತ್ರಿ 9 ಗಂಟೆ 10 ನಿಮಿಷ ಅಂದರೆ ಎಲ್ಲ ಹೆಚ್ಚು ಕಡಿಮೆ ಕರ್ಕೊಂಡು ಹೋಗುವಾಗ ರಾತ್ರಿ 10 ಗಂಟೆ ಆಗಿದ್ದರೆ, ಈಗ 20 ವರ್ಷಗಳ ಕೆಳಗೆ ಆ ಕಾಡಿನ ರೌದ್ರತೆಯನ್ನು ನೀವೊಮ್ಮೆ ಅನುಭವಿಸಿ, ಊಹಿಸಿಕೊಳ್ಳಿ. ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ ಕಾಡಿಗೆ. ಅಣ್ಣವ್ರನ್ನ ವೀರಪ್ಪ ಹಿಡ್ಕೊಂಡು ಹೋಗ್ತಿದ್ನಲ್ಲ, ಅದನ್ನ ನೋಡಿದಂಥ ಸಾಕ್ಷಿ ಒಬ್ರಿದ್ದಾರೆ. ಕಣ್ಣಾರೆ ಕಂಡಂಥ ಸಾಕ್ಷಿ. ಬನ್ನಿ. ಸಾವಿರಾರು ವರ್ಷಗಳಿಂದ ಇಲ್ಲಿ ಹೂತ್ಕೊಂಡಿರ್ತಕ್ಕಂಥ ಮಾಸ್ತಿ ಕಲ್ಲು. ಅಣ್ಣ ಅವ್ರನ್ನ ಕರ್ಕೊಂಡು ಹೋದದನ್ನ ಮೌನವಾಗಿ ರೋಧಿಸುತ್ತಾ ನೋಡಿದಂಥ ಸಾಕ್ಷಿ ಕಲ್ಲು ಈ ಮಾಸ್ತಿ ಕಲ್ಲು ನೋಡ್ರಿ. ಸ್ನೇಹಿತರೆ, ಅಪಹರಣದ 62ನೇ ದಿನ ಅಣ್ಣ ಅವ್ರನ್ನ ವೀರಪ್ಪನ್ನು ಆ ಕಾಡಿನಿಂದ ಈ ಕಾಡಿಗೆ ಇದೇ ದಾರಿಲಿ ಕರ್ಕೊಂಡು ಹೊಟ್ಟದ. ಈ ಕಾಡೊಳಗೆ ಕರ್ಕೊಂಡು ಹೊಟ್ಟದ. 62ನೇ ದಿನ. 62 ದಿನ ಅಣ್ಣವ್ರು ಆ ಕಾಡಲ್ಲಿ ಇದ್ರು. 62ನೇ ದಿನ ಅಂದಮೇಲೆ ಈ ಕಾಡು. ಇಲ್ಲಿಂದ ಮುಂದೆ ಹೋದ್ರೆ ಚೆಕ್ ಪೋಸ್ಟು ಬಣ್ಣಾರಿ ಅಮ್ಮನ ದೇವಸ್ಥಾನ. 1 ಕಿಲೋಮೀಟರ್ ಇಲ್ಲ ಬಣ್ಣಾರಿ ಅಮ್ಮನ ದೇವಸ್ಥಾನ. ಮಧ್ಯಾಹ್ನ ಇದೇ ನಡು ಮಧ್ಯಾಹ್ನ 3:15 ಯಾರು ಇಲ್ದಿರೋ ಕಾಲದಲ್ಲಿ. ಈಗ ತುಂಬ ಟ್ರಾಫಿಕ್ ಇದೆ. ಈಗ 25 ವರ್ಷದಲ್ಲಿ ಇಂಥ ಟ್ರಾಫಿಕ್ ಇರಲಿಲ್ಲ. ಖಾಲಿ ರಸ್ತೆ ಇದ್ದಿದ್ದನ್ನ ನೋಡ್ಕೊಂಡು 15-20 ಸೆಕೆಂಡಲ್ಲಿ ರೋಡ್ ಕ್ರಾಸ್ ಮಾಡ್ತಾನೆ. ಅಣ್ಣವ್ರನ್ನ ಪಂಚೆಯನ್ನು ಎತ್ತಿಸ್ಕೊಂಡು ಈ ಕಡೆಗೆ ಓಡ್ಸ್ಕೊಂಡು ಕರ್ಕೊಂಡು ಹೋಗಿ ಅಲ್ಲಿ ನಿಧಾನ ಕರ್ಕೊಂಡು ಹೋಗ್ತಾನೆ. ನೋಡಿದ್ರಲ್ಲ, ಅಣ್ಣ ಅವರು 62 ದಿನ ಆದ್ಮೇಲೆ ರಸ್ತೆ ನೋಡಿದ್ದು ಇವಾಗ್ಲೇನೆ. ಇದೇ ರಸ್ತೆನೇ ಅವ್ರು ನೋಡಿದ್ದು. ಎಲ್ಲಿಂದ ದಿಮ್ಮಮ್ಮಿಂದ ಸತಿಮಂಗಲಕ್ಕೆ ಹೋಗೋ ರಸ್ತೆ ಬಣ್ಣಾರಿ ಅಮ್ಮನ ದೇವಸ್ಥಾನಕ್ಕೆ 1-1.5 ಕಿಲೋಮೀಟರ್ ಹಿಂದೆ. 62 ದಿನ ಆದ್ಮೇಲೆ ಅಣ್ಣವರು ರಸ್ತೆ ನೋಡಿದ್ದಂಥ ಜಾಗ ರೀ ಇದು. ನೋಡ್ರಿ, ಅಣ್ಣವ್ರ ಮನ್ಸಲ್ಲಿ ಏನು ಅನ್ಸಿರ್ಬೇಡ, ಅಯ್ಯೋ ಯಾವಾಗ ಈ ರಸ್ತೆಯಲ್ಲಿ ನಾನು ಮನೆಗೆ ಹೋಗಿ ಸೇರ್ಕೋತೀನೋ ಅಂತ ಅನ್ಸಿರಲ್ವೇನ್ರಿ. ಅವ್ರು ಪಟ್ಟ ನೋವು ಇದೆಯಲ್ಲ, ಅದು ವರ್ಣಿಸಲ್ಲ ಸಾಧ್ಯ. ನಾನು ಬರೀ ಜಾಗ ತೋರಿಸ್ಬಲ್ಲೆ ನಿಮಗೆ, ಅವ್ರು ಪಟ್ಟ ನೋವನ್ನು ತೋರಿಸಲಾರೆ. ಇನ್ನೊಂದಿದೆ ರೋಚಕವಾದಂಥ ಜಾಗ. ಅಣ್ಣ ಅವರನ್ನ ಕಟ್ಟ ಕಡೆಯದಾಗಿ ವೀರಪ್ಪ ಬಿಡುಗಡೆ ಮಾಡಿದಂಥ ಜಾಗ ಕಾಡಿನೊಳಗಡೆ. ಬನ್ನಿ ತೋರಿಸ್ತೀನಿ. ಸ್ನೇಹಿತರೆ, ಅಣ್ಣ ಅವ್ರಿಗೆ ಕಟ್ಟ ಕಡೆಯದಾಗಿ ಆಶ್ರಯ ಕೊಟ್ಟಂಥ ಮರ, ನೆರಳು ನೀಡಿದಂಥ ಮರ 2 ಗಂಟೆಗಳ ಕಾಲ. ಇಲ್ಲಿಂದ 1-2 ಕಿಲೋಮೀಟರ್ ಒಳಗಡೆ ಹೋದ್ರೆ ವೀರಪ್ಪನ್ನು ಅಣ್ಣ ಅವ್ರಿಗೆ ಕೊನೆಯ ದಿನ ಸನ್ಮಾನ ಮಾಡಿ ಇಲ್ಲಿಗೆ ಕರ್ಕೊಂಬಂದು ಕೂರಿಸ್ಕೊತಾನೆ ಸಂಜೆ 4 ಗಂಟೆ ಹೊತ್ತಿಗೆ. ಈ ಮರದ ಕೆಳಗೆ ಅಣ್ಣ ಅವರು 2 ಗಂಟೆಗಳನ್ನು ಕಳೀತಾರೆ. ಇದೇ ಅವರ ಕಟ್ಟ ಕಡೆಯ ಕಾಡಿನ ವಾಸದ ಕ್ಷಣ. ಆ ಮರ, ಅಣ್ಣವ್ರಿಗೆ ನೆರಳು ನೀಡಿದಂಥ ಮರ ಇದೇನೆ. ಇಲ್ಲಿ ಕೂತ್ಕೊಂಡು ಅಣ್ಣವ್ರು ಹೋಗೋ ಬರೋ ಗಾಡಿಯೆಲ್ಲ ನೋಡ್ತಾ ಇರ್ತಾರೆ. 4 ಗಂಟೆಯಿಂದ ಇಲ್ಲೊಂದು ಟಾಟಾ ಸುಮೋ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇರುತ್ತೆ. ಸಂಜೆ ಇಳಿಗತ್ತಲಾಗುತ್ತೆ. ಸ್ವಲ್ಪ ಕತ್ಲಾದ ತಕ್ಷಣ ಟಾಟಾ ಸುಮೋ ಬಂದು ಇಲ್ಲಿ ನಿಂತ್ಕೊಳ್ಳುತ್ತೆ. ಅಣ್ಣ ಅವ್ರಿಗೆ ಇಲ್ಲಿ ವೀರಪ್ಪನ್ನು ಬೀಳ್ಕೊಡ್ತಾನೆ. ಕೊಟ್ಟ ಕೊನೆಯದಾಗಿ ಅಣ್ಣ ಅವರು ತಮ್ಮ ಕಡೆಯ ಕಾಡಿನ ಕ್ಷಣಗಳನ್ನು ಕಳೆದು ಇಲ್ಲಿಂದ ನೆಡುಮಾರನ್ ಮತ್ತಿತರರು ತಮ್ಮ ಸಂಗಡಿಗರ ಜೊತೆ ಹತ್ಕೊಂಡು ಇಲ್ಲಿಂದ ಟಾಟಾ ಸುಮೋ ಹತ್ಕೊಂಡು ಹೋಗಿ ಒಂದು ಗೆಸ್ಟ್ ಹೌಸಲ್ಲಿ ಹೋಗಿ ಉಳ್ಕೋತಾರೆ. ಮಾರನೇ ಬೆಳಗ್ಗೆ ಅಲ್ಲಿಗೆ ಹೆಲಿಕಾಪ್ಟರ್ ಬರುತ್ತೆ. ಆ ಹೆಲಿಕಾಪ್ಟರ್ ಅಣ್ಣ ಅವ್ರನ್ನ ಕೂರಿಸ್ಕೊಂಡು ನಮ್ಮ ಜಕ್ಕೂರಿನ ಏರೋಡ್ರಮ್ ಬಂದು ಅಲ್ಲಿ ಇಳಿತಾರೆ. ಅಣ್ಣವರು ಕನ್ನಡ ನಾಡನ್ನ ಮತ್ತೆ ಸೇರ್ತಾರೆ. ಅಣ್ಣ ಅವ್ರನ್ನ ಇಲ್ಲಿಂದ ಕಳಿಸಿದಂಥ ವೀರಪ್ಪನ್ನು ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಒಂದು ಬ್ಯಾರೇಜ್ ಕಾಣ್ತಾ ಇದೆಯಲ್ಲ, ತೋರಿಸಿ ಬ್ರಿಜೇಶ್. ಇಲ್ಲಿ ಆ ಬ್ಯಾರೇಜನ್ನ ಹತ್ಕೊಂಡು ಆ ಕಡೆಗೆ ನೀರಿರುತ್ತೆ. ಇವತ್ತು ನೀರಿಲ್ಲ ಈಗ. ಈ ಬ್ಯಾರೇಜನ್ನ ಹತ್ಕೊಂಡು ಆ ಕಡೆ ದಾಟ್ಕೊಂಡು ಕಾಡಿನೊಳಗಡೆ ಹೊರಟೋಗ್ತಾನೆ. ಅಣ್ಣ ಅವರು ಕಾಡಿನ ವಾಸದ ಕೊಟ್ಟ ಕೊನೆಯ ಕ್ಷಣ ಇಲ್ಲೇನೆ, ಇದೇ ಮರದ ಹತ್ರ. ಎಲ್ಲಿದೆ ಇದು ಅಂತಂದ್ರೆ ಬಣ್ಣಾರಿ ಅಮ್ಮನ ದೇವಸ್ಥಾನ ಇದೆಯಲ್ಲ, ಆ ಬಣ್ಣಾರಿ ಅಮ್ಮನ ದೇವಸ್ಥಾನದಿಂದ ಸತ್ಯಮಂಗಲಕ್ಕೆ ಹೋಗೋ ರಸ್ತೆನಲ್ಲಿ ಮೊದಲನೇ ಬ್ರಿಡ್ಜ್ ಸಿಗುತ್ತೆ. ಆ ಬ್ರಿಡ್ಜಲ್ಲಿ ನೀವು ಎಡಗಡೆ ತಿರುಗಿದ್ರೆ ಇದೇ ಸ್ಪಾಟ್. ನಾನು ಅಣ್ಣವ್ರ ಥರನೇ ಡ್ರೆಸ್ ಹಾಕೊಂಡಿದ್ದೀನಿ, ವೈಟ್ ಆ್ಯಂಡ್ ವೈಟು. ಅಣ್ಣವರು ಇದೇ ಥರ ಇಲ್ಲಿ ಕೂತಿದ್ರು ರೀ. ಇಲ್ಲಿ ಕೂತ್ಕೊಂಡು ಕಾಲ ಕೆಳಿತಾರೆ. ಇಲ್ಲಿ ಕೂತ್ಕೊಂಡು ಕಾಯ್ತಾ ಇದ್ರು. ಇಲ್ಲಿ ಕೂತ್ಕೊಂಡು ಹಿಂಗೆ ಕೂತ್ಕೊಂಡು ಕಾಯ್ತಾ ಇದ್ರು. ಹಿಂಗೆ ಕೂತ್ಕೊಂಡು ಅಣ್ಣವ್ರು
ಹೆಂಗ್ ಬರ್ತದೆ, ಯಾವಾಗ ಬರ್ತದೆ ಅಂತ ಹಿಂಗೆ ಕುತ್ಕೊಂಡು ಕಾಯ್ತಾ ಇದ್ರು ರೀ. ಹಿಂಗೆ ಕುತ್ಕೊಂಡು ಕಾಯ್ತಾ ಇದ್ದಂಥ ಕಾಲಕ್ಕೆ ವೀರಪ್ಪ ಇಲ್ಲಿ ಅವ್ರನ್ನ ಬಿಟ್ಟುಕೊಟ್ಟ. ಕನ್ನಡ ನಾಡಿಗೆ ನಮ್ಮ ಹೆಮ್ಮೆಯ ದೊರೆಯನ್ನು ವಾಪಸ್ ಕೊಟ್ಬಿಟ್ಟ. ಅಣ್ಣ ಅವರು ಇಲ್ಲಿಂದ ಕಾಡಿನ ವಾಸದಿಂದ ಬಿಡುಗಡೆ ಹೊಂದಿದಂಥ ಕ್ಷಣ, ಜಾಗ ಮತ್ತು ಮರ. ನೀವು ಈ ಕಡೆ ಭವಾನಿ ಕಡೆ ಬಂದಾಗ ಬಣ್ಣಾರಿ ಅಮ್ಮನ ಕಡೆ ಬಂದಾಗ ಸತ್ತಿ ಕಡೆ ಹೋಗ್ಬೇಕಾದ್ರೆ ಸರಿ ಬಣ್ಣಾರಿಗೆ ಬಂದ್ರು ಸರಿ, ಅಲ್ಲಿಂದ 1 ಕಿಲೋಮೀಟರ್ ಬಂದ್ರೆ ಸಿಗುವಂಥ ಮೊದಲನೇ ಬ್ರಿಡ್ಜಲ್ಲಿ ಎಡಗಡೆ ತಿರುಗಿದ್ರೆ ಈಗ ನಾ ಕೂತಿರುವಂಥ ಜಾಗವನ್ನು ನೀವು ನೋಡ್ತೀರಾ. ಹೇಗಿತ್ತು ಅಲ್ವಾ? ಅಣ್ಣ ಅವರೊಂದಿಗಿನ ಪಯಣ ಎಂದಿಗೂ ಮುಗಿಯದ ಪಯಣ ಅಲ್ವೇನ್ರಿ? Subscribe to my Sorina Kadagalu.